ನಂಜನಗೂಡಿನಲ್ಲಿ ಪಾಳು ಬಿದ್ದಿರುವಂತ ಪೊಲೀಸ್ ಕ್ವಾರ್ಟರ್ಸ್ ಬಗ್ಗೆ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಕುರಿತು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯ ಆಗ್ತಾ ಇದೆ. ನಂಜನಗೂಡಿನಲ್ಲಿ ಪಾಳು ಬಿದ್ದ ಪೊಲೀಸ್ ಕ್ವಾರ್ಟರ್ಸ್ ಬಗ್ಗೆ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ದೊಡ್ಡ ಕವಲಂದೆ ಪೊಲೀಸ್ ಕ್ವಾರ್ಟರ್ಸ್ ನ ದುಸ್ಥಿತಿ ಅಂತಾನೆ ಹೇಳ್ಬೋದು. ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗಿರುವಂತ ಕ್ವಾರ್ಟರ್ಸ್ ಇದು. ಆದ್ರೆ ಪಾಳು ಬೀಳ್ತಾ ಇದೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರು ಬಳಕೆ ಮಾತ್ರ ಮಾಡ್ತಾ ಇಲ್ಲ. ಕಟ್ಟಡಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ, ಆದ್ರೆ ಅದನ್ನ ಬಳಕೆ ಮಾಡ್ತಾ ಇಲ್ಲ. ಭೂತ ಬಂಗಲೆ ಅಂತ ಆಗ್ತಾ ಇರುವಂತ ಪೊಲೀಸ್ ಸಿಬ್ಬಂದಿ ವಸತಿ ಗೃಹದ ಬಗ್ಗೆ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಕೋಟಿ ಕೋಟಿ ಲಕ್ಷಗಟ್ಟಲೆ ಎಲ್ಲ ಖರ್ಚು ಮಾಡ್ತೀರಿ, ಆದ್ರೆ ಅದನ್ನ ಸರಿಯಾದ ಬಳಕೆ ಮಾಡ್ತಾ ಇಲ್ಲ ಅಂತೇಳಿ ಒಂದಷ್ಟು ಆಕ್ರೋಶಗಳು ವ್ಯಕ್ತ ಆಗ್ತಾ ಇದೆ. ಅಧಿಕಾರಿಗಳು ಕೂಡಲೇ ಎಚ್ಚೆತ್ಕೊಳ್ಬೇಕು ಅಂತ ಸಾರ್ವಜನಿಕರು ಮನವಿಯನ್ನ ಇದೇನು ನಂಜನಗೂಡಿನಲ್ಲಿ ಪೊಲೀಸ್ ಕ್ವಾರ್ಟರ್ಸ್ ಪಾಳು ಬಿದ್ದಿದೆ. ಇನ್ನ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಈ ಒಂದು ಏನು ದೊಡ್ಡ ಕವಲಂದಿಯಲ್ಲಿರುವಂತ ಪೊಲೀಸ್ ಕ್ವಾರ್ಟರ್ಸ್ ನ ದುಸ್ಥಿತಿ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ಲಕ್ಷ ಖರ್ಚು ಮಾಡಿ ಲಕ್ಷಾಂತರ ರೂಪಾಯಿನ ಖರ್ಚು ಮಾಡಿ ಈ ಪೊಲೀಸ್ ಕ್ವಾರ್ಟರ್ಸ್ ಅನ್ನ ನಿರ್ಮಾಣ ಮಾಡಿದ್ದಾರೆ. ಆದ್ರೆ ಸರಿಯಾದ ರೀತಿಯಲ್ಲಿ ಇದನ್ನ ಬಳಕೆ ಮಾಡ್ತಾ ಇಲ್ಲ. ಕಟ್ಟಡಕ್ಕೆ ಕಟ್ಟಬೇಕಾದ್ರೆ ಲಕ್ಷಾಂತರ ರೂಪಾಯಿನ ಅನುದಾನ ನೀವು ಪಡ್ಕೊಳ್ತೀರಿ, ಖರ್ಚು ಮಾಡೋದೇನು ಅದನ್ನ ಕಟ್ಟಡ ಕಟ್ತೀರಿ, ಆದ್ರೆ ಅದನ್ನ ಯಾಕೆ ಸರಿಯಾದ ಪ್ರಮಾಣದಲ್ಲಿ ನೀವು ಬಳಕೆ ಮಾಡ್ಕೊಳ್ತಾ ಇಲ್ಲ. ಪೊಲೀಸ್ ಕ್ವಾರ್ಟರ್ಸ್ ಬಂದು ಈಗ ಭೂತ ಬಂಗಲೆ ಅಂತ ಆಗ್ತಾ ಇದೆ ಅಂತ ಹೇಳಿ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ವಸತಿ ಗೃಹದಲ್ಲಿ ವಾಸ ಮಾಡೋದಕ್ಕೆ ಪೊಲೀಸರೇ ಹಿಂದೇಟಾಗ್ತಾ ಇದ್ದಾರೆ. ಹೆಸರಿಗೆ ಮಾತ್ರ ಇದು ಪೊಲೀಸ್ ಕ್ವಾರ್ಟರ್ಸ್ ಅಂತ ಇಟ್ಕೊಂಡಿದ್ದಾರೆ, ಆದ್ರೆ ಇಲ್ಲಿ ಯಾವುದೇ ರೀತಿಯಾದಂತ ಪೊಲೀಸರು ಸಹ ವಾಸ ಮಾಡ್ತಾ ಇಲ್ಲ. ಇದ್ರ ಬಗ್ಗೆ ಅಧಿಕಾರಿಗಳು ಕೂಡಲೇ ಎಚ್ಚೆತ್ಕೊಳ್ಬೇಕು. ಏನು ಈ ಒಂದು ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಿ, ಈ ಒಂದು ಕ್ವಾರ್ಟರ್ಸ್ ಅನ್ನ ಆದಷ್ಟು ಬೇಗ, ಯಾಕಂತ ಹೇಳಿದ್ರೆ ಲಕ್ಷಾಂತರ ರೂಪಾಯಿ ಕೊಟ್ಟು ನೀವು ಅನುದಾನವನ್ನ ಪಡೆದುಕೊಂಡು ಈ ಕಟ್ಟಡವನ್ನ ಕಟ್ಟಿರ್ತೀರಿ, ಆದ್ರೆ ಇದು ಏನು ವಾಸ ಮಾಡೋದಕ್ಕೆ ಈಗ ಯೋಗ್ಯ ಆಗ್ತಾ ಇಲ್ಲ ಈ ಒಂದು ಕಟ್ಟಡ. ಆ ರೀತಿ ಇದು ಮಾರ್ಪಾಡಾಗ್ತಾ ಇದೆ. ಪೊಲೀಸ್ ಕ್ವಾರ್ಟರ್ಸ್ ಬಂದು ಭೂತ ಬಂಗಲೆ ತರ ಮಾರ್ಪಾಡಾಗ್ತಾ ಇದೆ. ಲೈಟ್ ಎಲ್ಲ ಕಿತ್ತು ಹೋಗಿರುವಂತದ್ದು, ಸರಿಯಾದ ರೀತಿಯಲ್ಲಿ ವರ್ಕ್ ಆಗ್ತಾ ಇಲ್ಲ. ನೋಡ್ತಾ ಇದ್ದೀರಾ ನೀವು ದೃಶ್ಯಾವಳಿಗಳಲ್ಲಿ ಯಾವ ತರ ಆಗಿದೆ ಈ ಒಂದು ಪೊಲೀಸ್ ಕ್ವಾರ್ಟರ್ಸ್ ಅಂತೇಳಿ ತೋರಿಸ್ತಾ ಇದ್ದೀವಿ. ನಿಜವಾಗ್ಲೂ ನೋಡ್ತಾ ಇದ್ರೆ ಇದು ಭೂತ ಬಂಗಲೆನಾ ಅಂತ ಅನ್ನೋಷ್ಟು ಭಯ ಆಗ್ತಾ ಇರುವಂತಿದೆ. ಸಾರ್ವಜನಿಕರು ಮನವಿ ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಎಚ್ಚೆತ್ಕೊಳ್ಳಿ. ಯಾಕಂತ ಹೇಳಿದ್ರೆ ಲಕ್ಷಾಂತರ ರೂಪಾಯಿನ ನೀವು ಖರ್ಚು ಮಾಡಿ ಒಂದು ಬಂಡವಾಳ ಹಾಕಿ ಸರ್ಕಾರ ನಿಮಗೆ ಪೊಲೀಸ್ಗಳಿದ್ದಲ್ಲಿ ವಾಸವಾಗಿರ್ಲಿ, ಏನು ಅವರಿಗೆ ಕಷ್ಟ ಕಾರ್ಪಣ್ಯಗಳು ಬರಬಾರ್ದು, ಅವರಿಗೆ ಒಂದಷ್ಟು ಸೌಲಭ್ಯಗಳನ್ನ ಒದಗಿಸ್ಕೊಡ್ಬೇಕು, ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಕಟ್ಟಡವನ್ನ ಕಟ್ಟಿದ್ರೆ ನೀವ್ ಯಾಕೆ ಇಷ್ಟೊಂದು ಅಸಡ್ಡೆ ಪೊಲೀಸ್ ಕ್ವಾರ್ಟರ್ಸ್ ನ ನೀವ್ ಯಾಕೆ ಪಾಳು ಬೀಳ್ಸಿದ್ದೀರಿ ಅನ್ನೋ ಒಂದು ಪ್ರಶ್ನೆಗಳನ್ನ ಸಾರ್ವಜನಿಕರು ಹಾಕುವುದರ ಮೂಲಕ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಎಚ್ಚೆತ್ಕೊಳ್ಬೇಕು ಅಂತ ಹೇಳಿ ಸಾರ್ವಜನಿಕರು ಮನವಿಯನ್ನು ಸಹ ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ, ಇದು ನಂಜನಗೂಡಿನಲ್ಲಿ ಪೊಲೀಸ್ ಕ್ವಾರ್ಟರ್ಸ್ ಯಾವ ಒಂದು ಗತಿಯಲ್ಲಿದೆ ಆ ಒಂದು ದುಸ್ಥಿತಿ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಲಕ್ಷಾಂತರ ರೂಪಾಯಿನ ಖರ್ಚು ಮಾಡಿ ನಿರ್ಮಾಣಗೊಂಡಿರುವಂತ ಈ ಪೊಲೀಸ್ ಕ್ವಾರ್ಟರ್ಸ್ ನ ದುಸ್ಥಿತಿ ನೀವು ನೋಡ್ತಾ ಇದ್ದೀರಾ. ಎಲ್ಲಾ
ಒಂದಷ್ಟು ಪಾಳು ಬಿದ್ದಿರುವಂತ ಅಂದ್ರೆ ತುಕ್ಕಿಡಿತಾ ಇದೆ, ಅಲ್ಲಿ ಕಟ್ಟಿರುವಂತ ಕಬ್ಬಣ ಆಗಿರ್ಬೋದು ಅಥವಾ ಅಲ್ಲಿರುವಂತ ಲೈಟಿಂಗ್ಸ್ ಆಗಿರ್ಬೋದು, ಏನು ಒಂದು ಕಟ್ಟಡವನ್ನ ಕಟ್ಟಿರ್ತಾರೆ ಸಂಪೂರ್ಣವಾಗಿ ಬೂತ್ ಬಂಗಲೆ ತರ ಕಾಣಿಸ್ತಾ ಇರುವಂತದ್ದು. ಬನ್ನಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ವರದಿಗಾರರಾದಂತ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಇದ್ದಾರೆ. ಎಸ್ ವೆಂಕಟೇಶ್, ಏನಿದು ಈ ಒಂದು ಪೊಲೀಸ್ ಕ್ವಾರ್ಟರ್ಸ್ ಅಥವಾ ಬೂತ್ ಬಂಗಲೆನ ಒಂದು ರೀತಿಯಲ್ಲಿ ಮಾರ್ಪಾಟ್ ಆಗ್ತಾ ಇದೆ, ಇದ್ರ ಬಗ್ಗೆ ಅಪ್ಡೇಟ್ಸ್ ಏನಿದೆ? ಖಂಡಿತ ರಾಜಿಕಾ, ನಂಜನಗೂಡು ತಾಲೂಕು ಕೌಲಂದ ಹೋಬಳಿಯಲ್ಲಿ ಬರುವಂತ ಒಂದು ಪೊಲೀಸ್ ಠಾಣೆ ವಸತಿ ಗೃಹ ಅಂತ ಹೇಳ್ಬೋದು. ಪೊಲೀಸರಿಗೆ ನಿರ್ಮಾಣವಾಗಿರುವಂತಹ ಒಂದು ಕಟ್ಟಡ ಅಂತಾನೆ ಹೇಳ್ಬೋದು. ಅಂದ್ರೆ ತಮ್ಮ ಕುಟುಂಬದ ಜೊತೆ ಅಥವಾ ತಾವು ಒಂದು ಪೊಲೀಸ ಒಂದು ವಸತಿ ಕಟ್ಟಡದಲ್ಲಿ ವಾಸ ಮಾಡೋಕೆ ಒಂದು ನಿರ್ಮಾಣವಾಗಿರುವಂತ ಕಟ್ಟಡ ಅಂತಾನೆ ಹೇಳ್ಬೋದು. ಸುಮಾರು 25 ವರ್ಷಗಳಿಂದ ಈ ಕಟ್ಟಡ ನಿರ್ಮಾಣವಾಗಿದೆ ಅಂತ ಹೇಳ್ಬೋದು. ಆದರೆ ಇಲ್ಲಿವರೆಗೂ ಸಹ ಯಾವುದೇ ರೀತಿಯಾದಂತ ಪೊಲೀಸ್ ಅಥವಾ ಏನೋ ಅಲ್ಲಿ ಕುಟುಂಬಗಳು ವಾಸವಾಗಿಲ್ಲ ಅಂತಾನೆ ಹೇಳ್ಬೋದು. ಸುಮಾರು ಲಕ್ಷಾಂತರ ಮೌಲ್ಯದ ರೂಪಾಯಿ ನಿರ್ಮಾಣ ಅಂದ್ರೆ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ನಿರ್ಮಾಣವಾಗಿರುವಂತಹ ಈ ಕಟ್ಟಡ ಏನು ಪೊಲೀಸರ ಒಂದು ಉಪಯೋಗ ಬಾರದೆ ಒಂದು ನಿರುಪಯುಕ್ತವಾಗಿ ಈ ಹೇಳ್ಬೋದು. ಇಲ್ಲಿ ಮೂಲಭೂತವಾಗಿ ಕುಡಿಯುವ ನೀರು ಮತ್ತು ವಿದ್ಯುತ್ ಸಂಪರ್ಕ ಎಲ್ಲ ಒಂದು ಅನುಕೂಲಗಳಿದೆ. ಆದರೂ ಸಹ ಇಲ್ಲಿ ಪೊಲೀಸರು ಯಾಕೆ ಉಳಿದುಕೊಳ್ಳುತ್ತಿಲ್ಲ ಒಂದು ಸಾರ್ವಜನಿಕರ ಒಂದು ಪ್ರಶ್ನೆಯಾಗಿದೆ ಅಂತ ಹೇಳ್ಬೋದು ರಾಧಿಕಾ. ಜೊತೆಗೆ ನಾವು ಗಮನಿಸಬಹುದಂತ ಅಂಶ ಲಕ್ಷಾಂತರ ರೂಪಾಯಿ ಅನುದಾನದಲ್ಲಿ ಈ ಒಂದು ಪೊಲೀಸ್ ಕ್ವಾರ್ಟರ್ಸ್ ಕಟ್ಟಡವನ್ನ ಕಟ್ಕೊಟ್ಟಿದ್ದಾರೆ. ಈಗ ಇವ್ರಿಗೆ ವಾಸ ಮಾಡೋದಕ್ಕೆ ಯಾಕೆ ಆಗ್ತಾ ಇಲ್ಲ, ಏನ್ ಪ್ರಾಬ್ಲಮ್? ಇಷ್ಟೆಲ್ಲಾ ಫೆಸಿಲಿಟೀಸ್ ಇದ್ರು ಇಷ್ಟೊಂದು ಅದನ್ನ ಪಾಳು ಬೀಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಪೊಲೀಸರು. ಯಾಕೆ ಇಷ್ಟೊಂದು ಅಸಡ್ಡೆ ಅವ್ರಿಗೆ ಬೇಜವಾಬ್ದಾರಿ, ಏನ್ ಕೊರತೆ ಆಗ್ತಾ ಇದೆ ಆ ಒಂದು ಜಾಗದಲ್ಲಿ? ಹಾಗಾದ್ರೆ ಖಂಡಿತ ಅದಕ್ಕೆ ನಾವು ಗಮನಿಸಬಹುದಂತ ಅಂಶ ಏನಂದ್ರೆ, ಪೊಲೀಸರಿಗೆ ಯಾಕೆ ವಸತಿ ಗೃಹ ಕೊಡ್ತಾ ಇದ್ದಾರೆ ಅನ್ನೋದು ಒಂದು ಮುಖ್ಯ ಪ್ರಶ್ನೆ ಆಗಿದೆ. ಯಾಕಂದ್ರೆ ತಮ್ಮ ಕರ್ತವ್ಯಕ್ಕೆ ಸರಿಯಾದ ಸಮಯಕ್ಕೆ ಹಾಜರಾಗಿ ಮತ್ತು ಜನರ ಏನು ಸಮಸ್ಯೆಗಳನ್ನ ಆಲಿಸಿ ಮತ್ತು ಅವರಿಗೆ ಪರಿಹಾರ ನೀಡುವ ಒಂದು ಮತ್ತು ಸಮಯಕ್ಕೆ ಹೆಚ್ಚಿನ ಆದ್ಯತೆಯಿಂದ ಇಲ್ಲಿ ಒಂದು ವಸತಿ ಗೃಹ ನಿರ್ಮಾಣವಾಗಿದೆ ಅಂತ ಹೇಳ್ಬೋದು. ಜೊತೆಗೆ ಅಲ್ಲಿ ಪೊಲೀಸರಿಗೆ ಒಂದು ಎರಡು ಅಂದ್ರೆ ರಾತ್ರಿಯ ಪಾಳ್ಯ ಮತ್ತು ಹಗಲಿನ ಪಾಳ್ಯ ಒಂದು ಎರಡು ಸಮಯದಲ್ಲೂ ಸಹ ಒಂದು ಕರ್ತವ್ಯ ನಿರ್ವಹಿಸಲು ಅನುಕೂಲವಾಗಲಿ ಎಂಬುದು ಒಂದು ದೃಷ್ಟಿಕೋನದಿಂದ ಏನು ವಸತಿ ಗೃಹ ನಿರ್ಮಾಣವಾಗಿದೆ. ಆದರೆ ಇಲ್ಲಿವರೆಗೂ ಸಹ ಯಾವುದೇ ರೀತಿಯಾದಂತ ಅಲ್ಲಿ ಪೊಲೀಸರು ಒಂದು ತಮ್ಮ ಏನು ವಸತಿ ಗೃಹ ಏನು ಕಟ್ಟಡ ನಿರ್ಮಾಣ ಆಗಿದೆ ಅಲ್ಲಿ ಉಳಿದುಕೊಳ್ಳುತ್ತಾ ಇಲ್ಲ ಎನ್ನುವುದು ಒಂದು ಸಾರ್ವಜನಿಕ ಪ್ರಶ್ನೆ ಆಗಿದೆ ಅಂತ ಹೇಳ್ಬೋದು. ಜೊತೆಗೆ ನಾವು ಗಮನಿಸಬಹುದು, ಯಾಕಂದ್ರೆ ಎಲ್ಲೋ ಒಂದು ಕಡೆ ತಮ್ಮ ಕುಟುಂಬಕ್ಕೆ ಏನು ಅನುಕೂಲ ಅಂದ್ರೆ ಶಿಕ್ಷಣ. ಈಗ ಪೊಲೀಸರ ಒಂದು ಅನುಕೂಲಕ್ಕೆ ಅಂದ್ರೆ ಕಟ್ಟಡ ವ್ಯವಸ್ಥೆ ಇದೆ, ಆದ್ರೆ ತಮ್ಮ ಕುಟುಂಬ ವಾಸ ಮಾಡಲು ಅಥವಾ ಶಿಕ್ಷಣ ವ್ಯವಸ್ಥೆಯಲ್ಲಿ ಅಂದ್ರೆ ಆ ಒಂದು ಏರಿಯಾದಲ್ಲಿ ತಮ್ಮ ಮಕ್ಕಳಿಗೆ ಶಿಕ್ಷಣ ವ್ಯವಸ್ಥೆ ಎಲ್ಲೋ ಒಂದು ಕಡೆ ಕುಂಠಿತವಾಗಿರ್ಬೋದು ಅಥವಾ ಮತ್ತೊಂದು ಅನಾನುಕೂಲ ರೀತಿ ಆಗಿರ್ಬೋದು. ಆದ್ದರಿಂದ ಅಲ್ಲಿ ಏನು ಉಳಿದುಕೊಳ್ಳುತ್ತಿಲ್ಲ ಎನ್ನುವುದು ಒಂದು ಪ್ರಶ್ನೆಯಾಗಿ ಕಾಡಬಹುದು ಅಷ್ಟೇ. ಆದರೆ ನಮಗೆ ಗಮನಿಸಬಹುದು, ನಾವು ನೋಡೋದಾದ್ರೆ ಸರಿ ಆಯ್ತು, ಅವರ ಒಂದು ಪ್ರಕಾರದಲ್ಲಿ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಇರೋದಿಲ್ಲ, ಆ ಒಂದು ನಿಟ್ಟಿನಲ್ಲಿ ನಾವು ಇಲ್ಲಿ ಪೊಲೀಸ್ ಕ್ವಾರ್ಟರ್ಸ್ ಅಲ್ಲಿ ಇರೋದಕ್ಕಾಗದೆ ಅಂದ್ರೆ ಒಂದು ಅವರು ಸರಿಯಾದ ಕಾರಣವನ್ನ ಕೊಟ್ಟು ಅವರಿಗೆ ಎಲ್ಲಿ ಸ್ಥಳಾಂತರ ಆಗತ್ತೆ, ಎಲ್ಲಿ ಕಂಫರ್ಟಬಲ್ ಆಗುತ್ತೆ. ಯಾಕಂತ ಹೇಳಿದ್ರೆ ಇದಕ್ಕೆ ಲಕ್ಷಾಂತರ ರೂಪಾಯಿ ಮಾಡಿ ಕಟ್ಟಡ ಕಟ್ಟಿರೋದು ವೇಸ್ಟ್ ಆಗೋದಿಲ್ವಾ? ಅವ್ರು ಮುಂಚಿನ ಯೋಚನೆ ಮಾಡ್ಬೇಕಲ್ವಾ ಇದ್ರ ಬಗ್ಗೆ ಎಲ್ಲ? ವೇಸ್ಟ್ ಆಗೋದಕ್ಕಿಂತ ಒಂದಷ್ಟು ಬೇರೆ ತರ ಏನೋ ಪರ್ಯಾಯ ವ್ಯವಸ್ಥೆ ಮಾಡ್ಸ್ಕೋಬಹುದಾಗಿತ್ತಲ್ವಾ? ಈ ತರ ನೋಡ್ತಾ ಇದ್ದೀರಾ, ನಾವು ಕೂಡ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀವಿ. ಇದನ್ನ ಎಷ್ಟು ವರ್ಷ ಆಗಿದೆ ಕಟ್ಟಡವನ್ನ ಕಟ್ಟಿ? ಹಾಗಾದ್ರೆ ಖಂಡಿತ ಅದಕ್ಕೆ ನಾವು ಗಮನಿಸಬಹುದು. ಯಾಕಂದ್ರೆ ನಮ್ಮ ಆಳುವಂತ ಸರ್ಕಾರಗಳು ಈ ಒಂದು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಬೇಕು. ಯಾಕಂದ್ರೆ ತಮ್ಮ ಸರ್ಕಾರಿ ಉದ್ಯೋಗ ನೀಡುವ ಜೊತೆಗೆ ಅವರ ಅನುಕೂಲಕ್ಕೂ ಸಹ ಒಂದು ಹೆಚ್ಚಿನ ಆದ್ಯತೆ ನೀಡಬೇಕು. ಯಾಕಂದ್ರೆ ಅವರ ಮಕ್ಕಳ ಶಿಕ್ಷಣ ಆಗಿರ್ಬೋದು ಅಥವಾ ಮತ್ತೊಂದು ಏನು ಆರೋಗ್ಯದ ಒಂದು ದೃಷ್ಟಿಕೋನದ ಇರ್ಬೋದು. ಯಾಕಂದ್ರೆ ಪೊಲೀಸರಿಗೂ ಸಹ ವಯಸ್ಸಾದ ತಂದೆ ತಾಯಿಗಳು ಇರ್ಬೋದು ಮತ್ತು ಅವರ ಆರೋಗ್ಯಕ್ಕೂ ಅನುಕೂಲವಾಗುವಂತ ದೃಷ್ಟಿಕೋನದಿಂದ ಒಂದು ನಿಟ್ಟಿನಲ್ಲಿ ಅವರು ಬೇರೆ ಕಡೆ ವಾಸ ಮಾಡುವುದು. ಆದರೆ ಈ ಬಗ್ಗೆನೂ ಸಹ ಸರ್ಕಾರಗಳು ತಮ್ಮ ಹಳ್ಳಿಗಳು ಅಥವಾ ಹೆಚ್ಚಿನ ಒಂದು ಹೋಬಳಿ ಕೇಂದ್ರಗಳಲ್ಲಿ ಸರ್ಕಾರಗಳು ಸಹ ಒಂದು ಆರೋಗ್ಯ ಕೇಂದ್ರಗಳು ತೆರೆಯುವಂತಾಗಬೇಕು. ಜೊತೆಗೆ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡುವಂತ ಒಂದು ಏನು ಪ್ರಾಶಸ್ತ್ಯ ನೀಡಬೇಕು ಅಂತ ನಾವು ಹೇಳ್ಬೋದು. ಅದಕ್ಕೆ ಜೊತೆಗೆ ನಾವು ಗಮನಿಸಬಹುದಂತ ಅಂಶ ಏನಂದ್ರೆ, ಲಕ್ಷಾಂತರ ರೂಪಾಯಿ ಮೌಲ್ಯದಲ್ಲಿ ನಿರ್ಮಾಣವಂತ ಕಟ್ಟಡಗಳು ಯಾಕೆ ಇಲ್ಲಿ ಪಾಳು ಬಿದ್ದಿದೆ, ಜೊತೆಗೆ ಅಲ್ಲಿ ಯಾಕೆ ವಾಸ ಮಾಡ್ತಿಲ್ಲ ಅನ್ನುವುದು ಇಲ್ಲಿ ಮುಖ್ಯ ಪ್ರಶ್ನೆಯಾಗಿ ಕಾಡಿದ್ರು ಸಹ ಅಲ್ಲಿ ಅನುಕೂಲಗಳು ಇದ್ದರೆ ಮಾತ್ರ ಅಲ್ಲಿ ಬಳಸೋಕೆ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗುವಂತ ಮೂಲಭೂತ ಸೌಕರ್ಯಗಳು ಹೆಚ್ಚಿನ ಅಗತ್ಯತೆ ಇರುತ್ತದೆ. ಯಾಕಂದ್ರೆ ವೈದ್ಯಕೀಯ ಆಗಿರ್ಲಿ, ಶಿಕ್ಷಣ ಆಗಿರ್ಲಿ, ಇದು ಒಂದು ಅವಿಭಾಜ್ಯ ಅಂಗ ಆಗಿದೆ ಅಂತ ಹೇಳ್ಬೋದು. ರಾಧಿಕಾ, ಸರಿ, ಎಷ್ಟು ವರ್ಷ ಆಯ್ತು ಈ ಒಂದು ಕಟ್ಟಡವನ್ನ ಕಟ್ಟಿ? ಹಾಗಾದ್ರೆ ಖಂಡಿತ ರಾಧಿಕಾ, ಸುಮಾರು 25 ವರ್ಷಗಳಿಂದ ಸಹ ಈ ಕಟ್ಟಡ ನಿರ್ಮಾಣವಾಗಿದೆ. ಆದ್ರೆ ಕೆಲವು ವರ್ಷಗಳಿಂದ ಈ ಕಟ್ಟಡದಲ್ಲಿ ಸಹ ಯಾರು ವಾಸ ಮಾಡ್ತಿಲ್ಲ. ಇದ್ರೂ ಸಹ ಒಂದು 3-4 ಕುಟುಂಬಗಳಲ್ಲಿ ವಾಸ ಮಾಡಬಹುದು. ಆದರೆ ಇಲ್ಲಿ ಯಾಕೆ ಒಂದು ಕಟ್ಟಡ ನಿರ್ಲಕ್ಷ್ಯಕ್ಕೆ ಕಾರಣ ಆಗಿದೆ ಅನ್ನುವುದು ಪ್ರಶ್ನೆ ಆಗಿದೆ. ಜೊತೆಗೆ ಎಲ್ಲ ಒಂದು ಕಡೆ ಪೊಲೀಸ್ ಇಲಾಖೆ ಸಹ ಈ ಕಟ್ಟಡ ಸರಿಯಾಗಿ ನಿರ್ವಹಣೆ ಮಾಡ್ತಿಲ್ವಾ?
ಅನ್ನುವುದಿಲ್ಲ ಪ್ರಶ್ನೆ ಆಗಿದೆ ಅಂತ ಹೇಳ್ಬೋದು ರಾಧಿಕಾ. ಎಸ್, ಧನ್ಯವಾದಗಳು ವೆಂಕಟೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ನೀವು ಏನು ನಂಜನಗೂಡಿನಲ್ಲಿ ಏನು ಪೊಲೀಸ್ ಕ್ವಾರ್ಟರ್ಸ್ ಅಂದ್ರೆ ಪೊಲೀಸರಿಗೆ ಒಂದಷ್ಟು ಸಹಾಯ ಆಗ್ಲಿ, ಅವರು ಹತ್ತಿರದಲ್ಲೇ ಇರ್ಲಿ, ಒಂದಷ್ಟು ಏನು ಆಗ ಅಂದ್ರೆ ಸ್ಟೇಷನ್ಗೆ ಏನಾದ್ರೂ ಎಮರ್ಜೆನ್ಸಿ ಆದ್ರೆ ಅವರ ಒಂದು ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಪೊಲೀಸ್ ಕ್ವಾರ್ಟರ್ಸ್ ಅಂತ ಹೇಳಿ ಗವರ್ನಮೆಂಟ್ ಇಂದ ಇವರಿಗೆ ಸರ್ಕಾರದ ಕಡೆಯಿಂದನೇ ಅನುದಾನ ಬಂದು ಈ ಒಂದು ಕಟ್ಟಡವನ್ನ ಕಟ್ಟಿಸ್ಕೊಟ್ಟಿರ್ತಾರೆ. ಆದ್ರೆ ನಾವು ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೀವಿ ಈ ಒಂದು ಪೊಲೀಸ್ ಕ್ವಾರ್ಟರ್ ನ ದುಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ ಭೂತ ಬಂಗಲೆ ಅಂತ ಆಗ್ತಾ ಇದೆ. ಲಕ್ಷಾಂತರ ರೂಪಾಯಿನ ಖರ್ಚು ಮಾಡಿ ಭೂತ ಬಂಗಲೆನ ಕಟ್ತಾ ಇದ್ದಾರೆ ನಮ್ಮ ಸರ್ಕಾರದವರು ಅಂತ ಹೇಳಿದ್ರೆ ನಿಜವಾಗ್ಲೂ ಆ ನಗು ಬರುತ್ತೆ ಒಂದ್ ಕಡೆ, ಇನ್ನೊಂದ್ ಕಡೆ ಬೇಜಾರಾಗುತ್ತೆ. ಯಾಕಂತ ಹೇಳಿದ್ರೆ ಲಕ್ಷಾಂತರ ರೂಪಾಯಿ ಇಲ್ಲಿ ಏನೋ ವೇಸ್ಟ್ ಆಗ್ತಾ ಇದೆ. ಇದನ್ನೆಲ್ಲ ಕಟ್ಟಬೇಕು ಅಂತ ಹೇಳಿದ್ರೆ ಕಟ್ಟುವವರು ಆ ಗಾರೆ ಕೆಲಸದವರಿಂದ ಇರ್ಬೋದು, ಅಥವಾ ಈ ಒಂದು ತೆರಿಗೆ ಹಣ ಅಂದ್ರೆ ಸರ್ಕಾರಕ್ಕೆ ಕಟ್ಟುವಂತ ತೆರಿಗೆ ಹಣದಿಂದ ಇರ್ಬೋದು, ಎಲ್ಲರೂ ಸಹ ಒಂದಷ್ಟು ಕಷ್ಟಪಟ್ಟು ಅವರ ದುಡ್ಡಿನಲ್ಲಿ ಮಾಡಿರ್ತಾರೆ. ಆದ್ರೆ ಈ ಒಂದು ಲಕ್ಷಾಂತರ ರೂಪಾಯಿಯ ಆ ಕಟ್ಟಡ ವೇಸ್ಟ್ ಆಗ್ತಾ ಇದೆ, ಅದು ಏನು ಬಳಕೆನೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರೆ ನಿಜವಾಗ್ಲೂ ಒಂಥರ ಇದ್ರೆ ಇದು ನಂಜನಗೂಡಿನ ದೊಡ್ಡ ಕವಲೆಂದಿಯ ಪೊಲೀಸ್ ಕ್ವಾರ್ಟರ್ಸ್ ದುಸ್ಥಿತಿ. ಇದು ಪೊಲೀಸ್ ಕ್ವಾರ್ಟರ್ಸ್ ಅಂತ ಇದೆ, ಆ ಹೆಸರಿಗೆ ಮಾತ್ರ ಇದೊಂದು ಪೊಲೀಸ್ ಕ್ವಾರ್ಟರ್ಸ್ ಅಷ್ಟೇ ಆಗ್ತಾ ಇದೆ. ಇಲ್ಲಿ ಯಾವುದೇ ರೀತಿಯಾದಂತ ಬಳಕೆ ಆಗ್ತಾ ಇಲ್ಲ. ಈ ಕಟ್ಟಡವನ್ನ ಸುಮ್ನೆ ವೇಸ್ಟ್ ಆಗಿ ಬಿಟ್ಬಿಟ್ಟಿದ್ದಾರೆ. ಏನೋ ಒಂದು ಹೆಸರಿಗೆ, ಆ ಒಂದು ಹೆಸರಿಗೆ ಪೊಲೀಸ್ ಕ್ವಾರ್ಟರ್ಸ್ ಕಟ್ಟಿಸ್ಕೊಟ್ಟಿದೀವಿ ಏನೋ ಒಂದು ನಿಟ್ಟಿನಲ್ಲಿ ಇರುವಂತದ್ದು. ಕಾನೂನು ಸುವ್ಯವಸ್ಥೆ ಕಾಪಾಡುವಂತ ಪೊಲೀಸ್ ಸಿಬ್ಬಂದಿಗಳಿಗಾಗಿ ಈ ಒಂದು ವಸತಿ ಗೃಹವನ್ನು ನಿರ್ಮಾಣ ಮಾಡಿದ್ರೆ ಇಲ್ಲಿ ಪೊಲೀಸರು ವಾಸವನ್ನ ಮಾಡೋದಕ್ಕೆ ಹಿಂದೇಟಾಗ್ತಾ ಇದ್ದಾರೆ. ಇಲ್ಲಿ ಯಾವುದೇ ರೀತಿಯಾದಂತ ಒಂದಷ್ಟು ಅವರಿಗೆ ಯೂಸ್ ಆಗ್ತಾ ಇಲ್ಲ ಅಂತ ಏನು ಈಗ ಸಾರ್ವಜನಿಕರು ಒಂದಷ್ಟು ಮನವಿ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ಳಬೇಕು ಅನ್ನೋ ಒಂದು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ.